ಯಾವಾಗೆಲ್ಲ ಸಿಎಂ ಸಿದ್ದರಾಮಯ್ಯ 5 ವರ್ಷಗಳ ಕಾಲ ನಾನೇ ಸಿಎಂ ಅಂತ ಹೇಳ್ತಾರೋ ಅದರ ಮರುದಿನಾನೇ ಅವರ ಟೀಮ್ ಅವರ ಹೇಳಿಕೆಗೆ ಧ್ವನಿಗೂಡಿಸುವಂತ ಕೆಲಸವನ್ನ ಮಾಡ್ತಾರೆ. ಈಗಲೂ ಆಗಿರೋದು ಅದೇ. ವಿಜಯದಶಮಿ ಹಿಂದಿನ ದಿನ ಸಿದ್ದರಾಮಯ್ಯನವರು ಹೇಳಿದ್ರು ಇನ್ನು 2.5 ವರ್ಷ ನಾನೇ ಸಿಎಂ ಅಂತ ಹೇಳಿ. ಈಗ ಅವರ ಮಾತಿಗೆ ಸಚಿವ ಎಂಬಿಪಿ ಧ್ವನಿಗೂಡಿಸಿದ್ದಾರೆ. 2.5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅವರು ಹೇಳಿದ ಮೇಲೆ ಅದೇ ಅಂತಿಮ, ಅವರೇ ಇರ್ತಾರೆ, ಈ ರೀತಿಯಾಗಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಜಮೀರ್ ಎಲ್ಲರಿಗೂ ಹೈಕಮಾಂಡೇ ಸುಪ್ರೀಂ, ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಲಾಸ್ಟಲ್ಲಿ ಒಂದು ಅಂಡರ್ಲೈನಿಂಗ್ ಸ್ಟೇಟ್ಮೆಂಟ್, ಪ್ರತಿಯೊಬ್ಬರು ಏನು ಹೇಳ್ತಾರೆ ಅದನ್ನೇ ಇವತ್ತು ಸಚಿವ ಎಂಬಿ ಪಾಟೀಲ್ ಕೂಡ ಹೇಳಿರೋದು. ಸಿದ್ದರಾಮಯ್ಯನವರು ಏನಿದಾರ ಈಗಲೂ ಅದೇ ಸಿದ್ದರಾಮಯ್ಯನವ್ರದಾರ, ಯಾವಾಗೂ ಬದಲಾವಣೆ ಆಗಿಲ್ಲ. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯವರು ಅದನ್ನು ಹೇಳಿದ್ದಾರೆ, ನಮ್ಮಲ್ಲಿ ಹೈಕಮಾಂಡ್ ಅಂತಿಮ, ಹೈಕಮಾಂಡ್ಗಿಂತ ಯಾರು ಸುಪ್ರೀಂ ಇಲ್ಲ, ಹೈಕಮಾಂಡ್ ಇಸ್ ಸುಪ್ರೀಂ. ಸಿದ್ದರಾಮಯ್ಯವ್ರಿಗೂ ಸುಪ್ರೀಂ, ಡಿ ಕೆ ಶಿವಕುಮಾರ್ ಅವ್ರಿಗೂ ಸುಪ್ರೀಂ, ಎಂ ಬಿ ಪಾಟೀಲ್ಗೂ ಸುಪ್ರೀಂ, ಜಮೀರ್ ಅವ್ರಿಗೂ ಸುಪ್ರೀಂ, ಎಲ್ಲರಿಗೂ ಸುಪ್ರೀಂ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಧ್ಯಕ್ಷರು, AICC ಅಧ್ಯಕ್ಷರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಇವತ್ತು ಕಾಲಕ್ಕೆ ಏನು ನಿರ್ಣಯಗಳು ಮಾಡ್ತಾರೆ ಅದು ಅಂತಿಮ ಇವತ್ತಿನ ದಿವಸ. ಹೀಗಾಗಿ ಯಾರ ಕಡೆನೂ ಕೂಡ ಇದು ಇಲ್ಲ. ಅದು ಸಿದ್ದರಾಮಯ್ಯ ಕೂಡ ಅದನ್ನ ಹೇಳಿದ್ದಾರೆ. ಮುಂದಿನ 2.5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಈಗ ಅವರು ಈಗ ಮುಖ್ಯಮಂತ್ರಿಗಳು ಹೈಕಮಾಂಡ್ ಹೇಳಿತ್ತು ಎಲ್ಲರೂ ಸುಮ್ಮನಿರಿ ಅಂತ, ಬಟ್ ಸಿದ್ದರಾಮಯ್ಯವರು ಮೊನ್ನೆ ತಾಳೆಯಾಗಿ ನಾವು 2.5 ವರ್ಷ ನೋಡಿ ಸಿದ್ದರಾಮಯ್ಯನವರು ಅವರು ಸೇರಿ 2.5 ವರ್ಷ ಇರ್ತಾರೆ. ನಿಶ್ಚಿತವಾಗಿ ಅವರು ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು 2.5 ವರ್ಷದಿಂದ ಮುಂದುವರ್ತಾರೆ, 2.5 ವರ್ಷ ಮುಂದುವರಿತಾರೆ. ಹೈಕಮಾಂಡ್ ತೀರ್ಮಾನ ಫೈನಲ್ ಏನ್ರಿ? ಯಾವಾಗಲೂ ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅದನ್ನ. ಮತ್ತು ಸಿದ್ದರಾಮಯ್ಯ ಅವರು ಹೇಳಲಿ ಬಿಡಲಿ, ಅವ್ರು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಮುಂದಿನ 2.5 ವರ್ಷ ಮುಂದಿನ 2 ವರ್ಷ ಅದು ಕೂಡ ಏನು ಹೇಳಿದ್ದಾರೆ? ಹೈಕಮಾಂಡ್ನು ಕೂಡ ಹೇಳಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಎಂಬಿ ಪಾಟೀಲ್ ಅವರು ಸಚಿವ ಸ್ಥಾನದಿಂದ ಪದೋನ್ನತಿ ಹೊಂದಬಹುದಾ ಅಂತ? ಯಾರು ಪದೋನ್ನತಿ ಹೊಂದಬಹುದು ಅಂತ ನಿಮ್ಮ ಬೆಂಬಲಿಗರು ಮಾತಾಡ್ತಾರೆ? ಹೈಕಮಾಂಡ್, ಎಲ್ಲದಕ್ಕೂ ಹೈಕಮಾಂಡ್ ಏನು ನಿರ್ಣಯ ತಗೋತದ ಅದು ಎಂ ಬಿ ಪಾಟೀಲ್ ಹಾಕ್ತಾರೆ. ಯಾರಿಗೆ ನಿಮ್ಗೆ ಏನಾದರೂ ಅಂಥದ್ದು ಯಾವುದೂ ಕೂಡ ಯಾಕೆ ಬರ್ತದೆ ಈಗ ಪ್ರಸ್ತುತ? ಇನ್ನು ಸಿಎಂ ಸಿದ್ದರಾಮಯ್ಯ ಪರವಾಗಿ ಸಚಿವರು ಕೂಡ ಅಥವಾ ಅವರ ಹೇಳಿಕೆಗೆ ಸಚಿವರು ಕೂಡ ನಿಲ್ಲುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ಧ್ವನಿಗೂಡಿಸೋದರ ಜೊತೆಗೆ. ಇವತ್ತು ಸಚಿವ ಎಂ ಬಿ ಪಾಟೀಲ್ ಅವರ ಸರದಿ. ಸೊ ಅವ್ರು ಹೇಳಿರೋದೇನು, ಯಾರೇ ಆಗಿದ್ರು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಎಂ ಬಿ ಪಾಟೀಲ್ ಆಗಿರ್ಬೋದು ಅಥವಾ ಜಮೀರ್ ಆಗಿರ್ಬೋದು, ಎಲ್ರಿಗೂ ಹೈಕಮಾಂಡೇ ಸುಪ್ರೀಂ. ಅವ್ರೇನು ಹೇಳ್ತಾರೆ, ಅವ್ರು ಯಾವ ಡಿಸಿಷನ್ ತೆಗೆದುಕೊಳ್ತಾರೆ ಅದೆಲ್ಲದಕ್ಕೂ ನಾವೆಲ್ಲರೂ ಬದ್ಧರಾಗಿರಬೇಕು. ಸಿದ್ದರಾಮಯ್ಯನವರು 2.5 ವರ್ಷ ಸಿಎಂ ನಾನೇ ಮುಂದುವರಿತೀನಿ ಅಂತ ಹೇಳಿದ್ದಾರೆ, ಅವರೇ ಇರಬಹುದು ಅಂತ ಹೇಳ್ತಾರೆ. ಇದೆಲ್ಲ ಓಕೆ. ಅದಾದ ನಂತರ ಒಂದು ಡೈಲಾಗ್ ಹೇಳೋದನ್ನು ಅವ್ರು ಮರೆಯೋದಿಲ್ಲ, ಯಾರೇ ಆಗಿದ್ರು ಕೂಡ ಕಾಂಗ್ರೆಸ್ ನಾಯಕರು. ಹೈಕಮಾಂಡ್ ತೀರ್ಮಾನನೇ ಅಂತಿಮ, ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೋ ಖಂಡಿತವಾಗ್ಲೂ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ ಅಂತ ಕೊನೆಯದಾಗಿ ಸಚಿವ ಎಂ ಬಿ ಪಾಟೀಲ್ ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.